ದಯವಿಟ್ಟು ರೈತರು ಈ ಜೆ ಡಿಗಳನ್ನ, ಜೈಂಟ್ ವೆಂಚರ್ಸ್ನ ಮತ್ತು ಈ ಬಿಲ್ಡರ್ಗಳನ್ನ ಇವ್ರನ್ನ ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗಬೇಡಿ. ನೀವು ಮಾರಂಗಿದ್ರೆ ಔಟ್ರೇಟ್ ಕೊಟ್ಟು ಮಾರಿಬಿಡ್ರಿ. ಯಾವುದೇ ಕಾರಣಕ್ಕೂ ಇವ್ರಿಗೆ ನೀವು ಜೆ ಡಿಗಳಿಗೆಲ್ಲ ಕೊಟ್ಟು ಅವ್ರು ನಂಬೋ ಅಂಥ ಕೆಲಸ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀವಿ. ಒಂದಷ್ಟು ವರ್ಷ ನಾವೇನು ಮಾಡಿದ್ವಿ, ಇವ್ರು ರಿಜಿಸ್ಟ್ರೇಷನ್ಗಳೇ ಸ್ಟಾಪ್ ಮಾಡಿದ್ವಿ. ಆದರೆ ಅವರು ಬಲ ಪ್ರಯೋಗ ಮಾಡಿಕೊಂಡು ಬೇರೆಯವ್ರಿಗೆಲ್ಲ ಲಂಚಗಳೆಲ್ಲ ಕೊಟ್ಕೊಂಡು ಬೇರೆ ಥರ ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ರು. ಈಗ ಇಲ್ಲಿನೋ ಆ ಥರದ್ದೇ ಒಂದು ಘಟನೆ ನಡೆದೈತಿ. ಇವರು ನೋಡಿ ರೈತರು ಇವ್ರ ಹತ್ರ ಏನು ಮಾಡಿದ್ದಾರೆ, SLV ಗೋಲ್ಡನ್ ಬಿಲ್ಡರ್ಸ್ ಇವ್ರೇನು ಮಾಡ್ತಾರೆ, ಹಿಂದೆ ನೋಡಿ ಅಲ್ಲಿ ಕಾಣಿಸ್ತೈತೆ ಬಿಲ್ಡಿಂಗು, ಇದನ್ನ ಕಟ್ತಾರೆ. ಇದನ್ನ ಕಟ್ಟೋವಾಗ ಇವ್ರಿಗೇನು ಹೇಳ್ತಾರೆ, ನೀವು ನಮ್ಗೆ ಲ್ಯಾಂಡ್ ಕೊಡಿ, ಅದರಲ್ಲಿ ನಮಗೆ 60%, ನಿಮ್ಗೆ ನಾವು 40% ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಇವ್ರಿಗೇನು ಮಾಡಿದ್ದಾರೆ ಅಂದರೆ ಕೇವಲ 29% ಕೊಟ್ಟು 11% ಕೊಟ್ಟಿಲ್ಲ. 11% ಇವ್ರು ಕೊಟ್ಟಿಲ್ಲ. ಇವರೇನಾದರೂ ಮಾತಾಡೋಕ್ಕೇನಾದರೂ ಹೋದರೆ ಅವ್ರ ಕೈಯಲ್ಲಿ ಪೊಲೀಸವರು ದುಡ್ಡು ಕಾಸು ಬೇಕಾದಷ್ಟು ಐತಿ. ಇವ್ರ ಹಸ್ಬೆಂಡ್ ಇವರೇನಾದರೂ ಲೀಗಲಾಗಿ ನಾವು ಫೈಟ್ ಮಾಡಬೇಕು, ಮೇಲಲ್ಲಿ ಇವ್ರಿಗೊಂದು ಮೇಲ್ ಹಾಕ್ತಾರೆ, ನೀವು ಬಂದು ನಮ್ಮ ಆಫೀಸಲ್ಲಿ ಮಾತಾಡ್ರಿ ಅಂತ. ಇವ್ರೋಗಿ ಆಫೀಸಲ್ಲಿ ಹೋಗಿ ಮಾತಾಡೋಕೆ ಹೋದರೆ ಇವ್ರ ಮೇಲೆ ಕೇಸ್ ಮಾಡೋಂಥ ಕೆಲಸ ಮಾಡ್ತಾರೆ. ಹಂಗಾಗಿ ನಾವೇನು ಮಾಡ್ತೀವಂದರೆ ಇವ್ರಿಗೆ ಫಸ್ಟು SLV ಗೋಲ್ಡನ್ ಬಿಲ್ಡರ್ಸ್ ಯಾರಿದ್ದಾರೆ ಇವ್ರು ನಂಬಕ್ಕೆ ಹೋಗಬೇಡಿ. ನೀವು ಯಾರ್ಯಾರು ಇಲ್ಲಿ ಬಿಲ್ಡಿಂಗ್ ಕೊಟ್ಟಿದ್ದೀರಾ, ನೀವು ಯಾರ್ಯಾರು ಜಮೀನು ಕೊಟ್ಟಿದ್ದೀರಾ, ನೀವು ಯಾರ್ಯಾರು ಇವ್ರ ಹತ್ರ ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀರೋ ಪ್ರತಿಯೊಬ್ಬರಿಗೂ ಮೋಸ ಆಗ್ತಿತ್ತು. ಅವ್ರು ನಂಬಕ್ಕೆ ಹೋಗಬೇಡಿ ಫಸ್ಟು. ಎರಡನೇ ವಿಚಾರ, ಈ ಥರ ಜೈಂಟ್ ವೆಂಚರ್ಸು ಯಾರು ನರಸಿಂಹನಾಯ್ಡು ಅಂತ ಹೇಳ್ಬಿಟ್ಟು ಒಬ್ಬ ಬಿಲ್ಡರು, ನರಸಿಂಹನಾಯ್ಡು ಅಂತ, ಈ ವ್ಯಕ್ತಿ ಏನು ಮಾಡ್ತಾನೆ, ನಿಮ್ಗೆ ಯಾಕೆ ಅದೇ ಮಾತಾಡೋರು ಫಸ್ಟು ಜಮೀನು ತಗೊಳ್ಳೋ ಗೊತ್ತಲ್ಲಣ್ಣ, ನೈಸಾಗಿ ಯಾವ ಥರ ಬೇಕೋ ಆ ಥರ ಎಲ್ಲ ನೀಟಾಗಿ ಅವ್ರ ಹತ್ರ ಮಾತಾಡ್ಬಿಟ್ಟು ಇವಾಗ ನಿಮ್ಮ ಕೈಯಲ್ಲಿ ಏನಾದೈತೋ ಮಾಡಿಕೊಳ್ರಿ, ನಾವು ₹1 ಕೊಡಲ್ಲ ಅಂತಾನೆ. ನೋಡಿ ಅವ್ನು ಕೊಡಬೇಕಾಗಿರೋಂಥ ಬ್ಯಾಲೆನ್ಸ್ ಇಷ್ಟು ಸ್ಕ್ವೇರ್ ಫೀಟ್ 2534.44 ಸ್ಕ್ವೇರ್ ಫೀಟು ಇವ್ರಿಗಿನ್ನ ಬ್ಯಾಲೆನ್ಸ್ ಇದೆ. ಅದು ನಾವು ಕೊಡಲ್ಲ, ನಿಮ್ಮ ಕೈಯಲ್ಲಿ ಏನು ಮಾಡ್ತೀರೋ ಮಾಡಿಕೊಳ್ರಿ ಅಂತ. ಆದರೆ ಬೇರೆಯವ್ರಾದರೆ ಏನು ಮಾಡ್ತಾರೆ ಪಾಪ, ಕೋರ್ಟ್ಗಳು ಅಲ್ದಾಡಿ ಸುಸ್ತಾಗ್ಬಿಡ್ತಾರೆ. ಸಂದೇಶ ಹಂಗೆ ಮಾಡಲ್ಲ. ಕೋರ್ಟಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಈ ಲೇಔಟ್ ಮುಂದೆ ಬಂದು ಕುತ್ಕೊತೀನಿ. ಈ ವಾರದಲ್ಲಿ ಇವ್ರದ್ದು ಬಗೆಹರಿಬೇಕು. ಪಾಪ ಹುಡುಗಿ ಮಗುನ ಹಾಕ್ಕೊಂಡು 7 ತಿಂಗಳು ಪ್ರೆಗ್ನೆಂಟ್ ಅಣ್ಣ ಪಾಪ. ಆವಾಗಿಂದ ಓಡಾಡಿ ಮಾನವೀಯತೆ ಬೇಡ ಇವ್ರಿಗೆ. ಮಾನವೀಯತೆ ಅನ್ನೋದು ಇರಬೇಕಲ್ಲ ಅಂಥ ಮಕ್ಕಳಿಗೆ. ನೋಡಿ ಅವ್ರಿಗೇನು ಶೇರ್ ಬರಬೇಕು, ನೀವೇನು 40% ಮಾತಾಡಿದ್ದೀರ ಅವ್ರು ಕೊಟ್ಬಿಡ್ರಿ. ಪ್ರೆಸೆಂಟ್ ಏನು ರೇಟ್ ನಡೀತೈತೆ ಆ ರೇಟ್ ಪ್ರಕಾರ ಕೊಟ್ಬಿಡ್ರಿ. ಇಲ್ಲ ನಮ್ಮ ಮೇಲೆ ಕೇಸುಗಳಾಗಲಿ ಅಣ್ಣ ಪರವಾಗಿಲ್ಲ, ನಾವು ಬಂದು ಇಂಥ 420 ಕೆಲಸ ಮಾಡೋರ ಮೇಲೆ ಅದೇ ಬಿಲ್ಡಿಂಗ್ ಮುಂದೆ ನಿಂತ್ಕೊಂಡು ಬೃಹತ್ ಮಟ್ಟದಲ್ಲಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಹೋರಾಟ ಮಾಡ್ತೀವಿ. ಕಮ್ಯುನಿಟಿ ಅಲ್ಲ, ನಮಗೆ ಗೊತ್ತಿರೋಂಥವ್ರಲ್ಲ, ಕಷ್ಟ ಅಂತ ಹೇಳ್ಬಿಟ್ಟು ನಮ್ಮ ತನಕ ಬಂದವ್ರಿ. ಅಂಥ ಹೆಣ್ಮಕ್ಳು ನೋಡಿದಾಗ ನಮಗೆ ಹೊಟ್ಟೆ ಉರಿತೈತಣ್ಣ, ಚುರುಕು ಅನ್ಸೈತೆ ಮನಸ್ಸಿಗೆ. ಇವ್ರಿಗೆ ಗೊತ್ತಾಗಲ್ಲ, ಹೋಗಲಿ, ಮಾನ ಮರ್ಯಾದೆ ಇರಬೇಕಲ್ಲ. ಇದ್ರ ಜೊತೆಗೆ ಇವನು ಮೀಡಿಯೇಟ್ರ್ ಒಬ್ಬನವನು ಇಲ್ಲಿ ಲೋಕಲಲ್ಲಿ ಗೋವಿಂದರಾಜು ಅಂತ, ಅವನು ನರಸಿಂಹನಾಯ್ಡು ಮತ್ತು SLV ಗೋಲ್ಡನ್ ಟವರ್ಸ್ ಅವರು ಇಷ್ಟು ಜನ ಸೇರಿಕೊಂಡು ನೋಡಿ ಇವ್ರ ಫ್ಯಾಮಿಲಿನ ಇವತ್ತು ಬೀದಿಯಲ್ಲಿ ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ, ಇವ್ರಿಗೆ ನ್ಯಾಯ ಸಿಗೋ ತನಕ ಸುಮ್ಮನೆ ಬಿಡಲ್ಲ. ಇದೇ SLV ಗೋಲ್ಡನ್ ಟವರ್ಸ್ ಮುಂದೆ ಕುತ್ಕೊಂಡು ಹೋರಾಟ ಮಾಡೇ ಮಾಡ್ತೀನಣ್ಣ. ಹೇಳಿರೋದು ರಾಜ್ಯಾದ್ಯಂತ ನಾವು ಎಲ್ಲೆಲ್ಲಿ ಹೋರಾಟ ಮಾಡಿದ್ದೀವೋ ಎಲ್ಲ ಕಡೆ ನಾವು ಹೇಳ್ಬಿಟ್ಟು ಮಾಡಿದ್ದೀವಿ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಜೆಡಿ ಕೊಟ್ಟಿದ್ವಿ. ಸೊ ಎಲ್ಲರಿಗೂ ಗೊತ್ತೇ ಜೆಡಿ ಅಂತ ಒಂದು ಪರ್ಸೆಂಟೇಜ್ಗೋಸ್ಕರ ಕೊಟ್ಟಿರ್ತೀವಿ. 60-41% ಕೊಟ್ಟಿದ್ವಿ. ಸೊ ಆಲ್ಮೋಸ್ಟ್ 6 ಇಯರ್ಸ್ ಆಯಿತು ನಾವು ಕೊಟ್ಟು. 6 ಇಯರ್ಸ್ ಮುಂಚೆ 4 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರು. ಅದಾದಮೇಲೆ ನಾವು ಏನೇ ಇನ್ಫಾರ್ಮೇಷನ್ ಕೊಟ್ಟಿದ್ವಿ, ಯಾವುದೇ ಡಾಕ್ಯುಮೆಂಟ್ ಕೊಟ್ಟಿದ್ವಿ, ಒಂದು ಡಾಕ್ಯುಮೆಂಟ್ ಅವ್ರು ಕೊಟ್ಟಿಲ್ಲ. ಅವರು ಅದಕ್ಕೆ ಪ್ರೂಫ್ ಕೊಟ್ಟಿದ್ದೀವಿ ಅಂತ. ಅದಾದಮೇಲೆ ABC ಅನ್ನೋ ಒಂದು ಟವರ್ ಇರುತ್ತೆ. ಸೊ ಅದೇ JPS 4 ಅಂತ ಬಂದು 3 ಬಿಲ್ಡಿಂಗ್ ಇರುತ್ತೆ. ಸಡನ್ನಾಗಿ ಚೇಂಜ್ ಆಗುತ್ತೆ, ಪ್ಲಾನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಕೇಳಕ್ಕೆ ಬಂದಾಗ ನಾವು ಯಾವ ಡಾಕ್ಯುಮೆಂಟೇಷನ್ ಕೊಡೋಕ್ಕಾಗುತ್ತೆ, ಹತ್ರ ಆಡಿಯೋ ಕೂಡ ಇದೆ. ಯಾವುದೇ ಡಾಕ್ಯುಮೆಂಟೇಷನ್ ನಾವು ಯಾರಿಗೂ ಕೊಡೋಕ್ಕಾಗಲ್ಲ, ಬಿಕಾಸ್ ಅದು ಮಿಸ್ಲೀಡ್ ಆಗುತ್ತೆ ಹಾಗೆ ಅಂತಾರೆ. ಸರಿ ಆಯಿತು, ನಾವು ಕೊಟ್ಟಿದ್ದೀವಲ್ಲ, ನಮ್ಮದು ಪ್ರಾಪರಾಗಿ ನಮ್ಮದು ಸೇವ್ ಆಗಬೇಕು ಪ್ರಾಪರಾಗಿ, ಯಾವಾಗ ಕೊಡ್ತೀವಿ ಅಂತ ಹಾಗೆ ಅಂತ ಕೇಳ್ತೀವಿ. ಅದಾದಮೇಲೆ ಸರಿ ಆಯಿತು ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಯಾವುದೇ ಒಂದು ಸಪ್ಲಿಮೆಂಟ್ರಿ ಎಕ್ಸಿಕ್ಯೂಟ್ ಆದಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವರು 3 ಸಪ್ಲಿಮೆಂಟ್ ಅದನ್ನ ಅಲಾಟ್ಮೆಂಟ್ ಲೆಟರ್ ಚೇಂಜ್ ಮಾಡಿದ್ದಾರೆ 3 ಸಲ. UDF ಅಂತ ಬಂದಿರುತ್ತೆ, 416 ಇರುತ್ತೆ, 414 ಆಗುತ್ತೆ, 411 ಆಗುತ್ತೆ. ಅದಕ್ಕೂ ಕ್ಲಾರಿಟಿ ಇಲ್ಲ. ಯಾವುದೇ ಡಾಕ್ಯುಮೆಂಟೇಷನ್ ಕೆಳಗೆ ಬಂದರೆ ನಿಮಗೆ ಅಧಿಕಾರ ಇಲ್ಲ ಅನ್ನೋದು, ಇಲ್ಲ ನನ್ನ ವಯಸ್ಸು ಅಧಿಕಾರ ಇಲ್ಲ ಅನ್ನೋದು, ಅವ್ರ ತಾಯಿ ಬರಲಿ ಅನ್ನೋದು ಮತ್ತೊಬ್ಬರು. ಬಟ್ ಅವ್ರು ಯಾರಿಗೂ ಓದಕ್ಕೆ ಬರೋಲ್ಲ, ಬರೆಯೋಕ್ಕೂ ಬರೋಲ್ಲ. ಇವೊಂದು ಕನ್ನಡ ಗೊತ್ತಿಲ್ಲ, ಅವ್ರು ಓದೋಕ್ಕೂ ಬರೆಯೋಕ್ಕೂ ಬರೋಲ್ಲ. ಸೊ ಹಾಗಿದ್ದಾಗ ಅವ್ರು ಕನ್ಸೆಂಟ್ ಹೆಂಗೆ ತೊಗೊತಾರೆ ಅದು ಕ್ಲಾರಿಟಿನೇ ಇಲ್ಲ. ಅದನ್ನು ಕೇಳಕ್ಕೆ ಬಂದಾಗ ರೋಡಿಸಮ್ ಮಾಡ್ತಾರೆ.
ಆಮೇಲೆ ಹೆಣ್ಮಗು ಬಿಡೋದು ಮಾತಾಡೋಕ್ಕೆ ಮ್ಯಾನೇಜ್ಮೆಂಟ್ ಅವರು ಕ್ಲಾರಿಟಿ ಕೂಡ ಒಂದು ಹೆಣ್ಮಗು ಇಕ್ಕಿದ್ರೆ ಅಂದಮೇಲೆ ಅಪ್ಪ ನಮ್ಗೆ ಲಾಸ್ ಆಗ್ತಿರ್ಬೇಕಾದ್ರೆ ನಮ್ಮದು ಒಂದು ಸಂಕಟ ಇರುತ್ತೆ ಕೇಳಕ್ಕೆ ಹೇಳ್ತೀವಿ ವಾಯ್ಸ್ ರೇಸ್ ಹಾಗೇ ಆಗುತ್ತೆ. ಅದನ್ನು ಅವರು ಥ್ರೆಟನಿಂಗ್ ಮಾಡ್ತಾ ಇದ್ದೀವಿ ಅನ್ನೋದು ಮತ್ತೊಂದು ಮಾಡ್ತಾ ಇದ್ದೀವಿ ನಾವು ಎಷ್ಟೊಂದು ಸಲ ಕೇಳಿದ್ದೀವಿ. ಲ್ಯಾಂಡ್ ಓನರ್ಸ್ ಎಲ್ಲರೂ ಕರೆಸಿ ಮಾತಾಡಿ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ, ಸೈನ್ ಮಾಡಿದ್ದಾರೆ. ಬಟ್ ಡಾಕ್ಯುಮೆಂಟಿಗೆ ಪ್ರೊವೈಡ್ ಮಾಡಿಲ್ಲ ಅಂದರೆ ಅವ್ರು ಕ್ಯಾಲ್ಕುಲೇಷನ್ చేయಬೇಕಾಗುತ್ತೆ. ಯಾಕೆಂದರೆ ಇವತ್ತು ಎಲ್ಲರಿಗೂ ಗೊತ್ತಿದೆ ಒಂದು ಬೆಂಗಳೂರಲ್ಲಿ 30-40 ಸೈಟ್ ತೊಗೊಬೇಕಂದ್ರೆ ಎಷ್ಟು ಕಷ್ಟ ಇದೆ. ಒಂದು ಮಿನಿಮಮ್ 60 lakh ಬೇಕು, ಅವ್ನು ಕಟ್ಟಬೇಕು ಅಂದರೆ 1 ಕೋಟಿ ಆಗುತ್ತೆ. ಇವತ್ತು ಇಲ್ಲಿ ಒಂದು 2,000 ಸ್ಕ್ವೇರ್ ಫೀಟ್. ಸೊ ಅವ್ರು ಪ್ರಮೋಟ್ ಮಾಡೋ ಪ್ರಕಾರ 13,000 ಇದೆ. ಸೊ ಆದರೆ ಹೋದಾಗ 3 to 4 CR ಆಗಿದೆ. ಸೊ ಇವ್ನು ನಮ್ಮ ಮಚ್ಚ ಅಂತ ಬಂದಾಗಲೂ ಅವ್ನು 1,000ಕ್ಕೆ ಆಟೋ ಓಡಿಸ್ತಾನೆ. ನಾವು ಸಂಕಟ ಆಗಲ್ವ, ನಾವು ಹೆಂಗೆ ಬಿಡೋಕ್ಕಾಗತ್ತೆ ಇವ್ರ ಹತ್ರ. ಆ್ಯಂಡ್ ಹಾಗೆ ನಾವು ಜಾಸ್ತಿ ಕೇಳ್ತಾ ಇಲ್ಲ, ನಾವು ಇಷ್ಟು ಕೊಟ್ಟಿದ್ದೀವಿ, 5 ರೂಪಾಯಿ ಕೊಟ್ಟಿದ್ದೀನಪ್ಪ ನಿಮಗೆ, ನನಗೆ 5 ರೂಪಾಯಿ ಕೊಡು, ಇಷ್ಟು ವರ್ಷ ಕಾಯ್ದೀವಿ, ಓಕೆ ಲಾಭ ಬೇಡ ನಮಗೆ, ನಾವೇನು ಕೊಟ್ಟಿದ್ದೀವಿ ಅದನ್ನು ಕೊಡು.